Audio Jungle. Audio Jungle. ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಸೋಮ್ ಮೇಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹಾಸಿಗೆ ಕ್ಲೀನಿಂಗ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಖಂಡಿತ ಎಲ್ಲರೂ ಮಸ್ಟ್ ಟ್ರೈ ಮಾಡ್ಬೋದು. ಇದಕ್ಕೇನು ಬೇಕಪ್ಪ ಅಂದರೆ ಇದಕ್ಕೆ 3 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಹಾಗೆಯೇ 2 ಸ್ಪೂನು ಸೋಪಿನ ಪೌಡ್ರು, ಮನೇಲಿ ಯಾವುದು ಯೂಸ್ ಮಾಡ್ತೀವಿ ಅದೇ ಸೋಪಿನ ಪೌಡ್ರು. ಹಾಗೆಯೇ ಲೆಮನ್ ಸಾಲ್ಟ್ ಅಂತ ಬರುತ್ತೆ, ಅದೊಂದು 2 ಸ್ಪೂನು. ನಿಮ್ಮ ಹಾಸಿಗೆ ಎಷ್ಟು ದೊಡ್ಡದಿದೆಯೋ ಅಷ್ಟು ನೋಡಿ ಹಾಕ್ಕೋಬೋದು. ನನಗೆ ಇಲ್ಲಿಗೆ 2 ಸ್ಪೂನ್ ಸಾಕಾಗತ್ತೆ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಸಿಗೆನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನು ಗೊತ್ತಾ, ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ. ಹಾಸಿಗೆ ಕ್ಲೀನ್ ಮಾಡಿಲ್ಲ ಅಂದರೆ ಸಮಾಧಾನ ಅನಿಸಲ್ಲ ಅಲ್ವಾ. ಹಾಗೆಯೇ ಚಿಕ್ಕ ಮಕ್ಕಳಿದ್ರೆ ಸೂಸು ಮಾಡ್ತಿರುತ್ತೆ, ಚಿಕ್ಕ ಸೊಳ್ಳೆ, ಈಗಂತೂ ಸೊಳ್ಳೆನೂ ಗುಂಗುರು ಅದ್ರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ, ಚೆನ್ನಾಗಿ ವರ್ಕ್ ಆಗುತ್ತೆ, ಸೊಳ್ಳೆ ಅವಾಯ್ಡ್ ಆಗುತ್ತೆ, ಸ್ಮೆಲ್ ಚೆನ್ನಾಗಿ ಬರ್ತಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಿಷ್ಟನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಹಾಸಿಗೆ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ನೀರು ಹಾಕಬಾರ್ದು ಅಷ್ಟೇನೆ. ಇದರಿಂದ ಚಿಕ್ಕ ಸೊಳ್ಳೆ ಬರೋದು, ವಾಸನೆ ಬರೋದು, ಹಾಸಿಗೆ ಎಲ್ಲ ಅವಾಯ್ಡ್ ಆಗುತ್ತೆ. ಸೊಳ್ಳೆ ಕೂಡ ಕಡಿಮೆ ಆಗುತ್ತೆ. ಈ ಲೆಮನ್ ಸಾಲ್ಟು ಬೇಕಿಂಗ್ ಸೋಡಾ ಇದೆಯಲ್ಲ, ಅದ್ರ ಸ್ಮೆಲ್ಲಿಗೆ ಎಲ್ಲ ಅವಾಯ್ಡ್ ಆಗುತ್ತೆ. ಸಾಧ್ಯ ಆದಷ್ಟು ಬಿಸಿಲಿದ್ದಾಗ ಹಾಸಿಗೆನ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬೇಕು. ಈ ಲೆಮನ್ ಸಾಲ್ಟು ಸೊಳ್ಳೆಗಳು, ಇದ್ರ ಸ್ಮೆಲ್ಲಿಗೆ ಸೊಳ್ಳೆಗಳು ಬರಲ್ಲ. ನೋಡಿ, ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಹೀಗಿದನ್ನು ಈ ಥರ ಮೆಶ್ ಕ್ಲೀನರ್ ಇರುತ್ತಲ್ವಾ, ಈ ಥರ ಮೆಶ್ ಕ್ಲೀನರಿಂದ ಇದನ್ನೊಂದ್ಸಲ ಎಲ್ಲ ಈ ಥರ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮೆಶ್ ಕ್ಲೀನರ್ ಇದು ಎಷ್ಟು ಯೂಸ್ ಆಗುತ್ತೆ ಅಂದರೆ ಬರೀ ಮೆಶ್ ಕ್ಲೀನ್ ಮಾಡೋದಲ್ಲ, ನಾವು ಕಿಟಕಿ, ಗ್ಲಾಸು ಎಲ್ಲನೂ ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಒಂದ್ಸಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಇದ್ರ ಹಿಂದ್ಗಡೆ ವೈಪರ್ ಇದೆ, ಅದರಿಂದ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಬಿಡ್ಬೋದು. ನೋಡಿ, ಹಾಸಿಗೆಯಲ್ಲಿ ಎಷ್ಟು ಡಸ್ಟ್ ಇದ್ರೆ ಏನಿದ್ರು ಈ ಥರ ಬಂದ್ಬಿಡತ್ತೆ. ಇದ್ರಲ್ಲಿ ಗೊತ್ತಾಗತ್ತೆ ನೋಡಿ ನಮಗೆ ಎಷ್ಟು ಡಸ್ಟ್ ಇದೆ ಅಂತ. ಹಾಸಿಗೆ ನೋಡೋ ಕ್ಲೀನಾಗಿ ಕಂಡ್ರೂ ಒಳಗಡೆ ನೋಡಿ ಎಷ್ಟು, ಇದರಿಂದನೇ ಚಿಕ್ಕ ಸೊಳ್ಳೆ ಬರೋದು. ಎಷ್ಟು ಧೂಳಿದೆ ನೋಡಿ. ಈ ಥರ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಉಜ್ಕೋಬೇಕು, ಎಲ್ಲ ಕಾರ್ನರು, ಸಂದಿ ಎಲ್ಲ ನೋಡಿ. ಈ ಥರ ಕಾರ್ನರ್ಸ್ ಎಲ್ಲ ಕಾರ್ನರ್ಸು, ಇದು ಹೊಲಿಸಿರೋ ಹಾಸಿಗೆ ಅಲ್ವಾ, ಈ ಥರ ಎಲ್ಲ ಹೋಲ್ಸ್ ಥರ ಇರುತ್ತೆ. ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಈ ಥರ ಮಾಡ್ಕೊಬಿಟ್ರೆ ಹಾಸಿಗೆ ಕ್ಲೀನ್ ಆಗಿಬಿಡುತ್ತೆ. ಹಾಸಿಗೆ ಪದೇ ಎಲ್ಲ ಒಗೆಯೋಕ್ಕೆ ಆಗೋದಿಲ್ಲ ಅಲ್ವಾ. 15 ಡೇಸ್ಗೆ ಒಂದ್ಸಿ, 1 ವೀಕ್ಲಿ ಒಂದ್ಸಿ ಈ ಥರ ಮಾಡಿಕೊಂಡ್ರೆ ಹಾಸಿಗೆನೂ ಕ್ಲೀನ್ ಇರುತ್ತೆ, ನಮ್ಮ ಮನಸ್ಸಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಹಾಸಿಗೆನೂ ಕ್ಲೀನ್ ಆದರೆ ಒನ್ಸ್ ಪೂರ್ತಿ ಕ್ಲೀನಿಂಗ್ ಕೆಲಸ ಮುಗಿತಪ್ಪ ಅನ್ಸುತ್ತೆ. ಈಗ ಬಿಸಿಲಿಲ್ಲ, ಅದ ಕಾರಣಕ್ಕೋಸ್ಕರ ವೀಕ್ಲಿ ಒಂದ್ಸಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ. ನೋಡಿ, 10 ಮಿನಿಟ್ಸ್ ನಾನು ಈ ಥರ ಮಸಾಜ್ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ಎಲ್ಲ ಫುಲ್ ತಿಕ್ಕಿಟ್ಟಿದ್ದೀನಿ. ಎಷ್ಟು ಕೂಡ ಇದೆ ನೋಡಿ. ಇದನ್ನು ತೆಕ್ಕೊಂಡು ಬೇಕಾದ್ರೆ ನಾವು ವಾಶ್ ಮಾಡ್ಬೋದು. ಇವಾಗ ಈ ವೈಪರಿಂದ ಎಲ್ಲ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಈ ಥರ ಬರುತ್ತೆ, ಆರಾಮ್ಸೆ ಬರುತ್ತದು. ನಿಮ್ಮ ಮನೇಲಿ ಆ ಥರ ವೈಪರ್ ಬ್ರಷ್ ಇರಲಿಲ್ಲ ಅಂದರೆ ಈ ಥರ ಬ್ರಷ್ ಅಂತೂ ಇದ್ದೇ ಇರುತ್ತಲ್ವಾ, ಕಿಟಕಿ ಕ್ಲೀನ್ ಮಾಡೋದು. ಇದ್ರ ಸಹಾಯದಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಚೆನ್ನಾಗಿ ಉಜ್ಜಿ ತಗೊಂಡ್ರೆ ಎಲ್ಲೂ ಸಂದಿಲೂ ಸಹ ಉಳಿಯಲ್ಲ.
ನಾವು ಸ್ಪ್ರೆಡ್ ಮಾಡಿರೋ ಪೌಡ್ರು. ಹಾಸಿಗೆನೂ ಫುಲ್ಲು ಕ್ಲೀನ್ ಆಗುತ್ತೆ. ಈ ಥರ ವೀಕ್ಲಿ ಒನ್ಸ್ ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಧೂಳು. ಸೊ ಫ್ರೆಂಡ್ಸ್, ನನ್ನ ಈ ಹಾಸಿಗೆ ಕ್ಲೀನಿಂಗ್ ಟಿಪ್ಸು ಖಂಡಿತವಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ಈ ಥರ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೆಚ್ಚು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಹಾಸಿಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಸ್ವಲ್ಪ ಕೂಡ ಧೂಳಿಲ್ಲ. 5 ನಿಮಿಷ ನಾವು